ಹಾಂ ಬಿಟ್ಕೋನು ಬೇರೆ ಏನಂದ್ರೆ ಎಲ್ಲವ್ರೆ ಎಲ್ಲೋಗಿದಾರ इधर क्या गाँव को आया ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಯ್ತದಾ ಇವತ್ತು ನಾನು ಮತ್ತು ನನ್ನ ದೋಸ್ತ ಇದ್ರೂ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅದು ಯಾವುದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಯಾರು ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋನ ನೋಡಿ. ನಮ್ಮ ದೋಸ್ತಿ ನನ್ನ ಚಿಕ್ಕ ವಯಸ್ಸಿಂದನೂ ನನ್ನ ಜೊತೆಗೆ ಇದ್ದಂಥ ನನ್ನ ದೋಸ್ತಿ ಇವತ್ತು ಅಪರೂಪಕ್ಕೆ ಸಿಕ್ಕಿದ್ದಾನೆ. ಬಂದಿದ್ದೀನಿ, ಬನ್ನಿ ಇವತ್ತು ಹೋಗೋಣ, ಒಂದು ಒಳ್ಳೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ ಹೋಗೋಣ. ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡು ಅಷ್ಟರೊಳಗೆ ನಮ್ಮ ಮಾಮಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು. ಒಂದು ಟೀ ಕುಡ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದೆ. ಅಷ್ಟರೊಳಗೆ ನಮ್ಮ ದೋಸ್ತ ಒಂದು ಡೈಲಾಗ್ ಕೊಡ್ತೀನಿ ಅಂತ ಅಂದ. ಬನ್ನಿ ಕೇಳೋಣ. ನನ್ನ ದೋಸ್ತ ಒಂದು ಡೈಲಾಗ್ ಕೊಡ್ತಾನೆ, ನೋಡಿ ಅದೇನು ಅಂತ. ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಸ್ಪಾಟ್ಗೆ ಹೋಗ್ಬಿಟ್ಟು ಏನು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ರಾತ್ರಿ ಹೊತ್ತು ಮಾತಾಡ್ಬೇಕು ಅವ್ರ ಹತ್ರ ನೀವು. ರಾತ್ರಿ ಹೊತ್ತು ಮಾತಾಡೋದಕ್ಕೂ ಇವಾಗೂ ರಗ ರಗ ರಣ ರಣ ಬಿಸಿಲು ನೋಡಿ ಹೆಂಗಿದ್ದಾರೆ, ಹೊಳಿತಾ ಇದ್ದಾರೆ. ಇವಾಗ ಉರಿತಾ ಇದ್ದಾರೆ. ನೈಟ್ ಆಯಿತು ಅಂತಂದರೆ ತಂಪಾಯ್ತಾರೆ. ಒಂದು ಕೂಲ್ ಡ್ರಿಂಕ್ಸ್ ಬಿಟ್ಟು ಕೂಲ್ ಆಯ್ತಾರೆ. ಅದು ನಾಗರ ಬಾವಿ ಇದೇನೋ ಏನಕ್ಕ ಅನ್ನಲ್ವಾ? ಬೆಂಗಳೂರಿಗೆ ಬಂದಿದ್ದೀನಿ. ಎಲ್ಲರಿಗೂ ಬೆಂಗಳೂರಿಗೆ ಸ್ವಾಗತ. ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂತಂದರೆ ಚಿಕ್ಕಪೇಟೆ, ಇದು ಸಂಡೇ ಬಜಾರ್ಗೆ ಬಂದಿರೋದು. ಇಲ್ಲಿ ಪೂರ್ತಿ ಆಫ್ ರೇಟ್ ಚೀಪ್ ರೇಟ್ಗೆ ಮನೆಗೆ ಬೇಕಾದಂಥ ಪ್ರತಿಯೊಂದು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಬಂದು ಎಲ್ಲರೂ ವಿಸಿಟ್ ಹಾಕಿ. ಇವಾಗ ಬಂದ್ಬಿಟ್ಟು ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಪ್ರತಿಯೊಂದು ಒಂದು ಪಿನ್ನಿಂದ ಐಟಮ್ಗಳು ಇಲ್ಲಿ ಪೂರ್ತಿ ಸಿಗುತ್ತೆ ಮನೆಗೆ ಬೇಕಾದಂಥದ್ದು. ಬನ್ನಿ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಆನ್ ಸ್ಪಾಟ್ಗೆ ಬಂದ್ವಿ ಫ್ರೆಂಡ್ಸ್. ಇವಾಗ ಇದು ಎಲ್ಲಿರೋದು ಅನ್ನೋದಾದರೆ ಈ KR ಮಾರ್ಕೆಟು ಆಪೋಸಿಟ್ನಲ್ಲೇ ಬರೋದಿದು. ಸಂಡೇ ಬಜಾರ್ ಅಂತ ಅಂದ್ಬಿಟ್ಟು ಕರೀತಾರೆ. ಮತ್ತು ಇನ್ನೊಂದು ಹೆಸರಿದೆ ಚೋರ್ ಬಜಾರ್ ಅಂತಲೂ ಕರೀತಾರೆ. ಈ ಚೋರ್ ಬಜಾರ್ ಅಂತ ಯಾಕೆ ಕರೀತಾರೆ ಅನ್ನೋದಾದರೆ ಇಲ್ಲಿ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಕಳ್ಳತನ ಮಾಡಿ ತಂದು ಮಾರ್ಬೋದು. ಇಲ್ಲಿ ನೋಡಿ ತಗೊಂಡ್ರೆ ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇದನ್ನ ಚೋರ್ ಬಜಾರ್ ಅಂತ ಕರೀತಾರೆ. ಮತ್ತು ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಇಲ್ಲಿ ಬಂದು ನೀವು ಒಂದ್ಸಲ ವಿಸಿಟ್ ಹಾಕಿ ನೋಡಿ ತಗೊಳ್ಳಿ ಫ್ರೆಂಡ್ಸ್. ಮತ್ತು ಫ್ರಿಜ್ಗಳೆಲ್ಲವೂ ಸಿಗ್ತವೆ ಇಲ್ಲಿ. ಮತ್ತು ಮಿಕ್ಸಿ ಇದೆ, ನೀವು ನೋಡ್ತಾ ಇರ್ಬೋದಲ್ಲಿ. ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಬಾಪ ಬಾ ಮಾಟ್ಗಾರ ಬಾ. ಮುಂದೆ ಹೋಗ್ತಾ ಹಾಗೆಯೇ ಯಾವ್ಯಾವುದು ಎಷ್ಟೆಷ್ಟು ರೈಟ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಬನ್ನಿ ಫ್ರೆಂಡ್ಸ್, ಹಂಗೆ ಒಂದು ರೌಂಡ್ ವಿಸಿಟ್ ಹಾಕೋಣ. ಜಿಮ್ ಐಟಮ್ಸ್ಗಳು ಎಲ್ಲ ತೋಳೆಲ್ಲ ದಪ್ಪ ಮಾಡ್ಕೊಳ್ಳಿ, ಕಾಲೆಲ್ಲ ಸಣ್ಣ ಮಾಡ್ಕೊಳ್ಳಿ. ಏನು ಮಾಡ್ಬೇಕು? ತೋಳೆಲ್ಲ ದಪ್ಪ ಮಾಡ್ಕೊಂಡು ಹೊಟ್ಟೆ ಎಲ್ಲ ಸಣ್ಣ ಮಾಡ್ಕೊಳ್ಳಿ. ಏನು ಚಮಚಗಳು ಇದೆಲ್ಲ. ಬಾ ಅಲ್ಲಿ ನೋಡೋಣ, ಬಾ ಮುಂದೆ. ಇದೆಲ್ಲ ಐಟಮ್ಸ್ಗಳು. ಹಾಯ್ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮನೆಗೆ ಬೇಕಾದಂಥ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಸಿಗ್ತವೆ. ನೋಡಿ ಚಾಪೆ ಇದೆಯಲ್ಲ, ಇದು 100 ರೂಪೀಸ್ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಮತ್ತು ಹಂಗೆ ಮುಂದೆ ಹೋಗ್ತಾ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಲಿಪ್ಪರು 60 ರೂಪೀಸ್ ಅಂತ ಹೇಳಿದ್ರು ಕಣ್ರಿ. ಇದು ಆರಾಮಾಗಿ ತಗೋಬೋದು. ಎಲ್ಲ ಥರ ಸೈಜ್ಗಳು ಇದ್ದಾವೆ ಇಲ್ಲಿ. ಒಳಗಡೆ ಬಂದಿದ್ದೀವಿ. ಇವಾಗ ನೋಡೋಣ ಬನ್ನಿ ರೈಟ್ ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು. ಇನ್ನೂ ಬೇಕಾದಷ್ಟು ಐಟಮ್ಸ್ಗಳಿದ್ದಾವೆ. ಎಲ್ಲ ಹಂಡ್ರೆಡ್ಸ್. ಟಿ ಶರ್ಟ್ಗಳು ಎಲ್ಲ 100 ರೂಪೀಸ್. ಇಲ್ಲಿ ಲೇಡೀಸ್ಗೆ ಬೇಕಾದಂಥದ್ದು ಈ ದುಪ್ಪಟ್ಟ, ಸ್ಯಾರಿ ಮತ್ತು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಥರದ್ದು ಎಲ್ಲ ಥರ ಐಟಮ್ಗಳು ಸಿಗುತ್ತೆ ಇಲ್ಲಿ. ಅಭಿಪ್ರಾಯ ಏನು ಹೇಳ್ತೀರಾ? ನಮ್ಮ ಅಭಿಪ್ರಾಯ ಇಲ್ಲಿ ಫಸ್ಟು ನೋಡೋದ ಅಂತ ಬಂದಿದ್ದೀನಿ. ಯಾವ ಥರ ಇರುತ್ತೆ, ಏನೇನು ಇರುತ್ತೆ ಅನ್ನೋದು ಕುತೂಹಲ ತುಂಬ ಇತ್ತು. ಇಲ್ಲಿ ಬಂದ ಮೇಲೆ ನನಗೆ ಏನು ತೊಗೋಬೇಕು, ಏನು ಬಿಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಥರ ಆಗ್ಬಿಟ್ಟಿದೆ ಇಲ್ಲಿ. ತುಂಬ ಎಲ್ಲ ಥರ ಐಟಮ್ಸು ಇದೆ ಇಲ್ಲಿ. ಬನ್ನಿ ನೋಡೋಣ, ಮುಂದೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟಿನ. ನೀವೇನು ತಗೋಬೇಕು? ನಾವೇನು ತೊಗೊಳ್ಳಲ್ಲ, ಸುಮ್ಮನೆ ನೋಡೋಕ್ಕೆ ಬಂದಿದ್ದೀವಿ. ನಿಮ್ಮದು ಯಾವ ಬರೀ ನೋಡೋಕೆ ಅಷ್ಟೇ. ನಾವೇ
ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಈ ಬ್ಯಾಗ್ಗಳು ಬಂದು 300ಇಂದ ಬಿಫೋರು ಕಡಿಮೆನೇ ಮಾಡ್ಕೊತಾಯಿದ್ರು. ಬಾರ್ಗಿನ್ ಮಾಡಿದ್ರೆ ಇನ್ನೂ ಕಡಿಮೆ ಮಾಡ್ಕೊತಾರೆ. ಬಂದು ತಗೊಳ್ಳಿ, ಚೆನ್ನಾಗಿದ್ದಾವೆ ಎಲ್ಲ ಪ್ರಾಡಕ್ಟ್ಗಳು, ತುಂಬ ಚೆನ್ನಾಗಿದ್ದಾವೆ. ಅದು ಮೊಬೈಲ್ಗೆ ಪೌಚು ಮತ್ತು ಸ್ಕ್ರೀನ್ ಗಾರ್ಡ್ಗಳು ಇದನ್ನೆಲ್ಲವನ್ನು ಇಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಎಲ್ಲನೂ ಬರೀ 60 ರುಪೀಸ್ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೆಲ್ಫಿ ಸ್ಟಿಕ್ಕು ಮತ್ತು ಬ್ಲೂಟೂತು ಮತ್ತು ಇನ್ನೊಂದೇನು ಅಂತ ಅನ್ನೋದಾದರೆ ಈಗ ಸೆಕೆಂಡ್ಸ್ ಮೊಬೈಲ್ಗಳನ್ನೆಲ್ಲವನ್ನು ಇಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಯಾವ್ಯಾವ ಮೊಬೈಲ್ಗಳು ಸಿಗ್ತಾಯಿದ್ದಾವೆ ಅಂದರೆ ಇಲ್ಲಿ ಈ ಓಪೋ, ವಿವೋ, ರೆಡ್ಮಿ ಮತ್ತು ಸ್ಯಾಮ್ಸಂಗು ಇನ್ನೂ ವೆರೈಟಿ ಆದಂಥ ಒಂದು ಮೊಬೈಲ್ಗಳೆಲ್ಲವನ್ನು ಇಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಅತಿ ಕಡಿಮೆ ಬೆಲೆಯಲ್ಲಿ ಸೇಲ್ ಮಾಡ್ತಾಯಿದ್ರು. 1000 ರುಪೀಸ್ ಅಂತ ಅಂದ್ಬಿಟ್ಟು ಹೇಳಿದ್ರು ಪ್ರೈಸು. ಬಾರ್ಗಿನ್ ಮಾಡಿದ್ರೆ ಇನ್ನೂ ಕಡಿಮೆ ಮಾಡ್ಕೊತಾರೆ, ಆರಾಮ್ಸೆ ತೊಗೊಬೋದು. ಮತ್ತು ಇನ್ನೂ ಬೇರೆ ಥರ ಇಲ್ಲಿ ಐಟಮ್ಸ್ಗಳನ್ನ ತಂದು ಸೇಲ್ ಮಾಡ್ತಾಯಿದ್ದಾರೆ. ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗೋಣ. ನೋಡಿ ಇಲ್ಲಿ ಕ್ಯಾಮ್ರಾಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ರೈಟ್ ಬಂದು 400 ರುಪೀಸ್ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಹೆಚ್ಚು ಕಡಿಮೆ ಮಾಡ್ಕೊತಾರೆ, ಬಂದು ನೋಡಿ ತಗೊಳ್ಳಿ ಫ್ರೆಂಡ್ಸ್. ಯಾಕಂತಂದರೆ ಇವು ಕೆಲವೊಂದು ಆನ್ ಆಗ್ತವೆ, ಕೆಲವೊಂದು ಆನ್ ಆಗೋದಿಲ್ಲ. ನೋಡಿ ತೊಗೊಂಡ್ರೆ ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಮಾತಾಡೋದಕ್ಕಿಂತ ಬನ್ನಿ ಫ್ರೆಂಡ್ಸ್ ಇಲ್ಲಿ ಹೋಗ್ಬಿಟ್ಟು ಯಾರು ಸೇಲ್ ಮಾಡ್ತಾಯಿದ್ದಾರೆ ಮತ್ತು ಯಾರು ತೊಗೋತಾ ಇದ್ದಾರೆ ಅವರನ್ನು ಒಂದು ಮಾತು ಹಾಗೇ ವಿಚಾರಿಸೋಣ, ಮಾತಾಡ್ಸೋಣ ಬನ್ನಿ. ಸರ್ ಇದು ಬ್ಯಾಗ್ ನಾವು 40 ರೂಪಾಯಿಗೆ ಮಾಡ್ತೀನಿ, ನಮಗೆ ಒಂದು 10 ರೂಪಾಯಿ ಸಿಗ್ತಾರೆ. 30 ರೂಪಾಯಿ ನಮ್ಮ ಖರೀದಿ. ಗಿರಾಕಿಗೆ ಏನಂದರೆ ಇಲ್ಲಿ ಕಷ್ಟ ಆಗಲ್ಲ, ಜನಗಳಿಗೆ ಆರಾಮಾಗಿ ಅವನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಇದುವರೆಗೂ ಬಂದಿರೋ ಪೊಲೀಸ್ ಸ್ಟೋರಿ ಹೀರೋಗಳೆಲ್ಲ ನಿಮ್ಮ ಮುಂದೆ ಸತ್ರ. ಇದು ಎಲ್ಲ ನಾವು ರೆಡಿ ಮಾಡೋದು. ಇದು ಅಕ್ಕಿ ಮೂಟ ಬರುತ್ತೆ, ಅಲ್ಲಿಂದ ನಾವು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ನಾವು ಎಲ್ಲಿ ಬಿಸ್ನೆಸ್ಗೆ ಬರಲ್ಲ, ಇಲ್ಲಿ ಪಬ್ಲಿಕ್ ಸರ್ವಿಸ್ಗೆ ಬರೋದು. ಇದು ಒಂದು ಪೊಲೀಸ್ ಅವ್ರಿಗೆ, ಇದು ಸಿಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅವರು, ಕಾಟನ್ಪೇಟ್ ಸಿಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅವರು. ಇದು 2 ಸ್ಟೇಷನಿಂದ ನಮಗೆ ಎಲ್ಲ ಚಿಕ್ಕವರು ಇಲ್ಲಿ ಬರೋದು, ಯಾರು ದೊಡ್ಡವರು ಬರಲ್ಲ. ಇಲ್ಲಿ ಬರೋದು ಅವರು ಏನು ಹೆಂಡತಿ ಮಕ್ಕಳು ಅವರು 500 ರೂಪಾಯಿ 300 ರೂಪಾಯಿ ಮಾಡೋಕ್ಕೆ ಬರೋದು. ಅದು ಏನಂದರೆ ಪೊಲೀಸರು ನಮ್ಮದು ಭಾಳ ಸಹಾಯ ಮಾಡ್ಕೊಂಡು ನಮಗೆ ಬಿಟ್ಟಿದ್ದಾರೆ. ಇಲ್ಲಿ ಏನು 1 ರೂಪಾಯಿ ಪಾಪ ಪೊಲೀಸರು ಏನು ಇಸ್ಕೊಳ್ಳಲ್ಲ. ಇನ್ನೂ ನಮ್ಗವ್ರಿಗೂ 10 ರೂಪಾಯಿ 20 ರೂಪಾಯಿ ಅವನ್ನೇ ಕೊಟ್ಬಿಡ್ತಾರೆ ನಮಗೆ, ಹೋಗಪ್ಪ ಶಿಷ್ಯ ಟೀ ಗುಡಿ ಅಂತ. ಅದೇ ಏನಂದರೆ ನಮ್ಮ ಪೊಲೀಸವ್ರಿಗೆ ಭಾಳ ಥ್ಯಾಂಕ್ಸು. ಇದು ನಮಗೆ ಸಂಡೆ ಬಜಾರ್ ಬಿಟ್ಟಿದ್ದಾರೆ ಅವರು. ಅದು ಬಿಟ್ಕೊಂಡು ಏನಂದರೆ BZ ಜಮೀರ್ ಅಹಮದ್ ಖಾನ್ ಅವರು, ದಿನೇಶ್ ಗುಂಡೂರಾವ್ ಅವರು, ಅದು 2 MLAಗಳು ಅವನ್ನೇ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅದು ಬಿಟ್ಕೊಂಡು ಏನಂದರೆ ಅಂಗಡಿಯವರು ಹಾಕೋಕ್ಕೆ ಕೊಡಲ್ಲ ಇಲ್ಲಿ. ಅದು ಅಂಗಡಿಯವರಿಂದ ಪರ್ಮಿಷನ್ನು ನಾವು ತಗೊಳ್ಬೇಕಂದ್ರೆ ನಮ್ಮ ಕೈನಲ್ಲಿ ಆಗಲ್ಲ. ಅವ್ನ ಪರ್ಮಿಷನ್ ಜೀವನದಲ್ಲಿ ಕೊಡಲ್ಲ. ಇದೇನಂದರೆ ನಮ್ಮ MLAಗಳು, ನಮ್ಮ ಪೊಲೀಸ್ಗಳು ನಮಗೆ ಸಹಾಯ ಮಾಡ್ಕೊಂಡು ಬಿಟ್ಟಿರೋದು. ಹೋಗಪ್ಪ ಚಿಕ್ಕವರು ನೀವೇನಾದರೂ ಜೀವನ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಏನಂದರೆ ಬೇರೆ ಏನು ತೊಂದರೆ ಇಲ್ಲಿ ಜಾಸ್ತಿ ಕಳ್ತನ ಆಗುತ್ತೆ. ಪಬ್ಲಿಕ್ಗೆ ಅವೇರ್ನೆಸ್ ಏನಂದರೆ ನೀವು ಬರೋ ಟೈಮ್ನಲ್ಲಿ ಫೋನು ನಿಮ್ಮ ಪರ್ಸು ಎಲ್ಲ ಹುಷಾರಾಗಿರಿ. ಯಾಕೆಂದರೆ ಕೆಟ್ಟವ್ರ ಜನ ಜಾಸ್ತಿ ಬರೋದು ಇಲ್ಲಿ. ಅದು ಬಿಟ್ಕೊಂಡೇನೋ ನಿಮಗೆ ಲಾಭನೇ ಇರೋದು ಇಲ್ಲಿ. ನಿಮಗೆ ಆರಾಮಾಗಿ 1000 ರೂಪಾಯಿದು ಐಟಮು 100 ರೂಪಾಯಿನಲ್ಲಿ ಸಿಕ್ಬಿಡುತ್ತೆ. ಇಷ್ಟೊಂದು ಎಲ್ಲ ನೋಡ್ತಾ ಇರೋದು ಜನಗೆ ಒಂದೇ ರಿಕ್ವೆಸ್ಟು, ಇಲ್ಲಿ ಬರ್ಕೊಂಡು ನೀವು ಪರ್ಚೇಸ್ ಮಾಡಿ, ನಿಮಗೇನೆ ಒಂದು ಐಡಿಯಾ ಸಿಗುತ್ತೆ ಏನೇನಿರೋದು ಅಂತ. ಚಿಕ್ಕಪೇಟೆ ಅಂದ್ರೇ ಚಿಕ್ಕಪೇಟೆ, ಬೇರೆ ಹೆಸರುನೇ ಸಂಡೆ ಬಜಾರು. ಇಲ್ಲಿ ಬನ್ನಿ ನೀವು. ಜನಗೆ ಏನು ರಿಕ್ವೆಸ್ಟ್ ಅಂದರೆ ಇಲ್ಲಿ ಬರ್ಕೊಂಡು ಪರ್ಚೇಸ್ ಮಾಡಿ, ನಿಮಗೆ ಆರಾಮಾಗಿ ನಿಮಗೆ ಅರ್ಧಾಗೆ ಒಂದೇ ಒಂದು ಕ್ಲೂ ಜೋಬು ಫೋನು ಅವೇರ್ನೆಸ್ಸು ಸ್ವಲ್ಪ ಅದು ಬಿಟ್ಕೊಂಡು ಹೇಗೆ ಇಟ್ಕೊಳ್ಳಿ ಅಂತ ಇಲ್ಲಿ. ತುಂಬ ಥ್ಯಾಂಕ್ಸ್ ಹೇಳಿದ ಮಾತ್ರ. ನಮ್ಮ ಹೆಸರು ತಾಹಿರ್ ಅಂತ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಅಂದ್ಬಿಟ್ಟು, ಎಲ್ಲ ಸೇಫ್ಟಿಯಾಗಿ ಇಟ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಅಭಿಪ್ರಾಯ ಹೇಳಿದ್ರು. ಇವನ್ನೆಲ್ಲೇ ನೋಡೇ ಈ ಮಕ್ಕ ಎಲ್ಲೇ ನೋಡೇ ಎಲ್ಲಾನು ಚಾನಲ್ ವೇಣು ಗಣಿ ಅಂತ ಅಂದ್ಬಿಟ್ಟು ಹೇಳೋರು. ವೇಣು ಇಲ್ಲ 1 ನಿಮಿಷ ಬರೀ ಗಣಿ ಹೊಡಿರಿ ಸರ್. ಅಷ್ಟೇ ಸರ್ಚ್ ಹೊಡಿರಿ ಅಷ್ಟೇ. I will subscribe. Okay. ಥ್ಯಾಂಕ್ ಯು ಸರ್. ಸ್ಮೈಲು ಬಾಸು, ಸ್ಮೈಲು ಇದ್ರೆ ಬಿಂದ. ನಿಮ್ಮ ಅಭಿಪ್ರಾಯ ಇಲ್ಲಿ ಬಂದಿರೋದು ಎಲ್ಲ ಚೆನ್ನಾಗಿದೆ ಹೇಳಿ. ಸಂಡೆ ಬಜಾರ್ ಬಗ್ಗೆ ಹೇಳಿ. ಏನೇನು ಸಿಗುತ್ತೆ? A to Z ಎಲ್ಲ ಸಿಗುತ್ತೆ. ಎಲ್ಲ ಥರನೂ ಸಿಗುತ್ತೆ. ಎಲ್ಲ ಥರ. ಹುಬ್ಳಿಯಿಂದ ಬಂದಿದ್ದೀವಿ ನಾವು. ಹುಬ್ಳಿಯಿಂದ ಬಂದಿದ್ದೀರಾ? ನೋಡಿ ಇಲ್ಲಿ ನೋಡಿ, ಹುಬ್ಳಿಯಿಂದ ಬಂದಿದ್ದಾರೆ ಇಲ್ಲಿ ಬೆಂಗಳೂರಿಗೆ ಸಂಡೆ ಬಜಾರ್ಗೆ. ಇಲ್ಲಿ ದೊಡ್ಡ ಉತ್ತರ ಕರ್ನಾಟಕದಿಂದ ಬಂದಿರೋದು ಏನು ಐಟಮ್? ಅಣ್ಣ ಹಂಗೆ ನೋಡ್ಬೇಕಂತ ಬಂದೀವಿ. ಎಲ್ಲ ಚೆನ್ನಾಗಿ ತೊಗೊಂಡಿದ್ದೀವಿ, ಎಲ್ಲ ತೊಗೊಂಡಿದ್ದೀವಿ. ಪರ್ಚೇಸಿಂಗ್ ಮಾಡಿದ್ದೀರಾ? ಬಟ್ಟೆ ಎಷ್ಟದು? 500 ಎಲ್ಲ ಆಫ್ ರೈಟ್, ಚೀಪ್ ರೇಟಿಗೆ ಸಿಗ್ತವೆ ಐಟಮ್ಸ್ಗಳು. ಪಟಾಪಟ್ ಅಂತ ಚಡ ಅಂತ ಹೋಯ್ತಾ ಇರ್ಬೇಕು. ರಾಹುಲ್ ಎಲ್ಲಿದೆಯಪ್ಪ? ಇಲ್ಲ ನಾವು ನೋಡ್ರಿ ರಾಹುಲ್. ನಾವೇ ರಾಹುಲ್. ಬನ್ನಿ. ಮುಂದೆ ಸಿಗುತ್ತೆ, ನಡೀರಿ.
ಬೆಳ್ಳುಳ್ಳಿ ಕಬಾಬ್ ಸಿಗ್ತದೆ. ಈ ಮಕ್ಳಿಗೆ ಬೇಕಾದಂಥ ಎಲ್ಲ ಬೊಂಬೆ ಐಟಮ್ಸ್ಗಳೆಲ್ಲನೂ ಇದ್ದಾವೆ. ಇನ್ನು ಇದನ್ನು ನೋಡ್ಬಿಟ್ಟು ನಮ್ಮ ಹುಡುಗ ಹಠ ಮಾಡ್ಬಿಡ್ತಾನೆ, ಬೇಡ ಮುಂದಕ್ಕೆ ಹೋಗೋಣ ಬನ್ನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈ ಶೂಗಳೆಲ್ಲವೂ ಬರೀ 100 ರೂಪೀಸಿಂದ 150 ಒಳಗಡೆ ಅಂತ ಅಂದ್ಬಿಟ್ಟು ಹೇಳಿದ್ರು. ತುಂಬ ಚೆನ್ನಾಗಿರ್ತದೆ, ತೊಗೊಬೋದು. ಬನ್ನಿ ಇವಾಗ ಅಂದರೆ ಮುಂದೆ ಹೋಗೋಣ. ಪ್ರತಿಯೊಂದು ವಸ್ತುಗಳು ಇಲ್ಲಿ ಸಿಗುತ್ತೆ. ಬಟ್ಟೆ ಇರ್ಬೋದು, ಸೆಕೆಂಡ್ಸ್ ಎಲ್ಲ ಹೊಸದು ಬಟ್ಟೆ ಸಿಗುತ್ತೆ, ಸೆಕೆಂಡ್ಸ್ ಬಟ್ಟೆ ಸಿಗುತ್ತೆ. ಆಮೇಲೆ ಯಾರು ಹೊಸ್ದಾಗಿ ಮದುವೆ ಆಗಿರ್ತಾರೆ ಅವ್ರ ಪಾಪ ದುಡ್ಡು ಕಡಿಮೆ ಇದ್ದಾಗ ಅಂಥವ್ರು ಬಂದಿಲ್ಲಿ ತೊಗೋಬೋದು. ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಆದರೆ ರಸ್ ಇರುತ್ತೆ, ನೋಡಿಕೊಂಡು ನೀವೆಲ್ಲ ಪರ್ಚೇಸ್ ಮಾಡ್ಬೋದು. ನೀವು ಆಲ್ಮೋಸ್ಟ್ ಈಗ ಕೆಲವೊಬ್ಬರು ವ್ಲಾಗರ್ಸ್ಗಳು ಮಾಡಿರ್ತಾರೆ ಇದನ್ನಾಗಲೇ. ನಾನು ಲೈಟಾಗಿ ಮಾಡಾಕ್ತಾಯಿದ್ದೀನಿ. ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಲ್ಲಿಂದ ಬಂದಿರೋದು? कहाँ से आया? बोलो भाई, कहाँ से? बिहार से। अब इधर क्या कर रहा है यार? अरे गांव से आया हूँ। इधर क्या टूर को आया है? गाँव? बिहार से आया। ರಾಮ್ ರಾಮ್ ಬಿಹಾರಿಂದ ಆಚೆನಾ? ಹಾಂ ಹಾಂ, ಓಕೆ ಓಕೆ. ನೋಡಿ ಬಿಹಾರಿಂದೆಲ್ಲ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಐಟಮ್ಸ್ಗಳು. ನೋಡಿ ಗರಡಿ ಮನೇಲಿ ನೋಡಿರ್ತೀರಾ, ಇಲ್ಲಿ ಸಂಡೇ ಬಜಾರಲ್ಲಿ ನೋಡಿ ಅದು ಯಾವ ಐಟಮು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಅದಕ್ಕೆ ನಮಗೆ ಹುಡುಕ್ತಾರ ಐಟಮ್ಸ್ ಸಿಗಲಿಲ್ಲ, ಮುಂದೆ ನೋಡೋಣ ಇವಾಗ ಹೋಗ್ಬಿಟ್ಟು. ಬನ್ನಿ ಹುಡುಕ್ತಾ ಇದ್ದೀನಿ. ನೋಡಿ ಇಲ್ಲಿ ವ್ಯಾಪಾರ ಅಂತ ಅಂದ್ಬಿಟ್ಟು ಪರದಾಡ್ತಾ ಇದ್ದಾರೆ ಇವರಿಬ್ಬರು. ನೋಡಿ ಯಾವ ಥರ ಏನಿಲ್ಲ, ಯೂಟ್ಯೂಬ್ ಬ್ಲಾಗ್ ಅಷ್ಟೇ. ಇದೇನು ಕಿವಿ ಕ್ಲೀನ್ ಮಾಡ್ತಾ ಇರೋದು ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಏನು ಕೆಮಿಕಲ್ ಹಾಕಿರೋದು? ಕೊಬ್ಬರಿ ಎಣ್ಣೆ ಅಷ್ಟೇನಾ? ಹಾಂ ಹಾಂ, ಕೊಬ್ಬರಿ ಎಣ್ಣೆ ಹಾಕಿ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ. ಪೂರ್ತಿ ವಿಡಿಯೋನ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.